ಜೈಲಿನಲ್ಲಿ ನಟ ದರ್ಶನ್ಗೆ ರಾಜ್ಯಾತಿಥ್ಯ ಕೊಟ್ಟ ಅಧಿಕಾರಿಗಳಿಗೆ ಈಗ ಸಂಕಷ್ಟ ಎದುರಾಗಿದೆ. ಜೈಲು ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿ. ಜೈಲು ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ಗೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಸಿಕ್ಕಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಿಗೀಗ ಸಂಕಷ್ಟ. ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿದ್ದಂತಹ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ತನಿಖೆಗೆ ಆದೇಶಿಸಿದ್ದ ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ದರ್ಶನ್ ಇತರೆ ಆರೋಪಿಗಳ ವಿರುದ್ಧದ ಕೇಸ್ಗೆ ಅನುಮತಿ ಅಗತ್ಯ ಇಲ್ಲ. ಡಿಜಿಪಿ ಅನುಮತಿಯ ಹಿನ್ನೆಲೆಯಲ್ಲಿ ಸದ್ಯದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಗಳಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಸಿಗರೇಟ್, ಕಾಫಿ ಎಲ್ಲ ವ್ಯವಸ್ಥೆಗಳಾಗಿತ್ತು. ದರ್ಶನ್ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಕೂಡ ಮಾತುಕತೆ ನಡೀತಾ ಇತ್ತು. ರಾಜ್ಯಾತಿಥ್ಯ ನೀಡಲಾಗಿತ್ತು. ಅದರ ಬಳಿಕ ಜೈಲಿನ ಮೇಲೆ ಸಿಸಿಬಿ ದಾಳಿ ಕೂಡ ನಡೆದಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ ಜೈಲಿನಲ್ಲಿ ಅನ್ನೋದರ ಎಕ್ಸ್ಕ್ಲೂಸಿವ್ ಫೋಟೋವನ್ನ ವಿತರಿಸಿ ರಾಜ್ಯದ ಜನರ ಮುಂದೆ ಇಟ್ಟಿತ್ತು. ಅದಾದ ನಂತರ ಎಚ್ಚೆತ್ತುಕೊಂಡಂತಹ ಸಿಸಿಬಿ ಜೈಲಿನ ಮೇಲೆ ದಾಳಿ ಮಾಡಿತು. ಎಲ್ಲ ಘಟನೆಗಳ ಬಗ್ಗೆ ಪ್ರತ್ಯೇಕ ಕೇಸ್ ಕೂಡ ದಾಖಲಾಗಿತ್ತು. ರಾಜ್ಯಾತಿಥ್ಯಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆದಿತ್ತು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಕೊಟ್ಟಂತಹ ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ಸಂಕಷ್ಟನ? ಅವರು ಮಾಡಿದಂತಹ ಆರೋಪ ಈಗ ಸಾಬೀತಾಗುವಂತಹ ಹಂತಕ್ಕೆ ಬಂದಿದೆಯಾ? ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ? ಏನು ಇನ್ಫಾರ್ಮೇಶನ್ ಇದೆ? ವೀಣಾ, ನಟ ದರ್ಶನ್ಗೆ ಪರಪ್ಪನಗರ ಜೈಲಿನಲ್ಲಿ ಸಕಲ ಸೌಕರ್ಯಗಳನ್ನು ಕೊಟ್ಟಿದ್ದಂಥ ಪ್ರಕರಣ ಇದಾಗಿತ್ತು. ಕೇವಲ ದರ್ಶನ್ಗೆ ಮಾತ್ರ ಅಲ್ಲ, ಇಡೀ ಸೆಂಟ್ರಲ್ ಜೈಲಿನಲ್ಲಿ ಇರುವಂತಹ ಕೈದಿಗಳಿಗೆ ಎಲ್ಲ ರೀತಿಯಾದಂಥ ಸಪ್ಲೈ, ಅದರಲ್ಲಿ ವಿಶೇಷವಾಗಿ ಒಂದು ಡ್ರಗ್ ಆಗಿರ್ಬೋದು, ಹಣ ಆಗಿರ್ಬೋದು, ಊಟ ಜೊತೆಗೆ ಹಣ, ಈ ಬೇರೆ ಬೇರೆ ರೀತಿಯ ಅವ್ರಿಗೆ ಬೇಕಾದಂಥ ವಸ್ತುಗಳನ್ನು, ಕೈದಿಗಳಿಗೆ ಬೇಕಾದಂಥ ವಸ್ತುಗಳನ್ನು ಒಳಗೆ ಸಪ್ಲೈ ಮಾಡುವಂಥದ್ದು. ಆ ವಿಚಾರ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಅನ್ನುವಂಥದ್ದು ಪ್ರಮುಖ ಆರೋಪ ಆಗಿತ್ತು. ಯಾವಾಗ ದರ್ಶನ್ ಒಂದು ಸಿಗರೇಟ್ ಹಿಡಿದು ಟೀ ಕುಡಿತಾ ಕೂತಂಥ ಫೋಟೋ ವೈರಲ್ ಆಗಿದ್ದಂಥದ್ದಾಗಲಿ, ಮತ್ತೆ ಹೊರಗಡೆ ಇದ್ದಂಥ ಕೈದಿಗಳ ಜೊತೆ ಅವರು ವಿಡಿಯೋ ಕಾಲಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಆ ಸಂಬಂಧಪಟ್ಟಂತೆ ತನಿಖೆ ಮಾಡಲಿಕ್ಕೆ ಪೊಲೀಸರು ಮುಂದಾದ ಸಂದರ್ಭದಲ್ಲಿ ಅದರಲ್ಲಿ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗುತ್ತೆ. 2 ಎಫ್ಐಆರ್ಗಳು ದರ್ಶನ್ ಮತ್ತೆ ಇತರೆ ಕೈದಿಗಳ ವಿರುದ್ಧ. ಆದರೆ ಮತ್ತೊಂದು ಕೊನೆಯದಾಗಿ ಜೈಲಿನ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಜಡ್ಜ್ ಸೇರಿದಂತೆ ಬೇಗೂರು ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಉಳಿಮಾವು ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಒಂದು ವಿಶೇಷ ತಂಡ ತನಿಖೆಯನ್ನು ಮಾಡ್ತಾ ಇತ್ತು. ತನಿಖಾ ಹಂತದಲ್ಲಿ ಜೈಲಿನಲ್ಲಿ ಇದ್ದಂತ ಹಿರಿಯ ಅಧಿಕಾರಿಗಳೇ ಎಲ್ಲದಕ್ಕೂ ಕೂಡ ಸಾಥ್ ಕೊಡ್ತಾ ಇದ್ರು ಅನ್ನುವಂಥದ್ದು. ಮತ್ತೆ ಒಳಗಡೆ ಬರ್ತಾ ಏನೋ ಅಕ್ರಮವಾಗಿ ಒಂದಷ್ಟು ವಸ್ತುಗಳು ಬರ್ತಾ ಇದ್ದು, ಮತ್ತೆ ಅಲ್ಲೆಲ್ಲ ಏನೋ ಹಂಚಿಕೆ ಆಗ್ತಾ ಇತ್ತು. ಇದೆಲ್ಲವೂ ಕೂಡ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿದ್ದು ಅದನ್ನ ತಡೆಯದೆ ಇಂಡೈರೆಕ್ಟ್ ಆಗಿ ಅದಕ್ಕೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು ತನಿಖೆಯಲ್ಲಿ ಅಂದ್ರೆ ಸಾಬೀತಾಗಿರುವಂತದ್ದು. ಈ ನೆಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನು ಹಾಕಬೇಕು ಅಂದ್ರೆ ಸಕ್ಷಮ ಪ್ರಾಧಿಕಾರದಿಂದ ಅಂದ್ರೆ ಅನುಮತಿಯನ್ನು ಬೇಕಾಗುತ್ತೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಸೆಕ್ಷನ್ 19 ಅಡಿ ಒಂದು ಅನುಮತಿ ಬೇಕಾಗುತ್ತೆ. ಆ ಅನುಮತಿಯನ್ನ ಕೇಳಿ ಕಾರಾಗೃಹ ಇಲಾಖೆ ಹಿರಿಯ ಅಧಿಕಾರಿಯಾಗಿರುವಂತಹ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ಒಂದು ಮನವಿಯನ್ನ ಕೊಡಲಾಗಿತ್ತು. ಆ ಮನವಿಯನ್ನ ಪುರಸ್ಕಾರ ಮಾಡಿ ಮಾಲಿನಿ ಕೃಷ್ಣಮೂರ್ತಿ ಅವರು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಒಂದು ಏನೋ ಸೂಚನೆ ಅಂದ್ರೆ ಅನುಮತಿಸಿದ್ದಾರೆ ಅನ್ನೋದು. ಅಂದ್ರೆ ಯಾವೆಲ್ಲ ಅಧಿಕಾರಿಗಳು ಇಲ್ಲಿ ತಪ್ಪು ಮಾಡಿದ್ದಾರೆ ಅಂತ ನೋಡ್ತಾ ಹೋದ್ರೆ ಅಸಿಸ್ಟೆಂಟ್ ಜೈಲ್ ಸೂಪರಿಂಟೆಂಡೆಂಟ್ ಕರ್ಣಾಬಿ ಕ್ಷತ್ರಿ, ಜೊತೆಗೆ ರಾಯಮಾನೆ, ಜೊತೆಗೆ ಮತ್ತೊಬ್ಬ ಸುದರ್ಶನ್, ಯಾವೆಲ್ಲ ಅಧಿಕಾರಿಗಳು ಅನ್ನೋದರ ಕುರಿತಾಗಿ ಮಾಹಿತಿಯನ್ನ ಪಡಿತೀನಿ. ಒಟ್ನಲ್ಲಿ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.